ಇರಾನ್ ಇಸ್ರೇಲ್ ಯುದ್ಧ ತೀವ್ರತರವಾಗ್ತಾ ಇದ್ದ ಹಾಗೆಯೇ ಏನೇನು ಪರಿಣಾಮಗಳು ಅಂತ ನಾನು ಹೇಳ್ತಾ ಇದ್ದೆ ನೋಡಿ. ಯಾವ ಪ್ರಕಾರಗಳಲ್ಲಿ ಇದು ಹೊಡೆತ ಕೊಡ್ತಾ ಇದೆ ನಮಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಷೇರು ಮಾರುಕಟ್ಟೆ ತಗೊಳ್ಳಿ. ಎಕ್ಸಾಂಪಲ್, ನಿಫ್ಟಿ ಸೂಚ್ಯಂಕ ಮೈನಸ್ ಅಂದರೆ ಕುಸಿತವಾಗಿದೆ. ನಿಫ್ಟಿ 100 ಅಂಕದಷ್ಟು ಕುಸಿತ. ಬಟ್ ಓಕೆ, ಯುದ್ಧದ ಸಂದರ್ಭದಲ್ಲಿ ನಾವು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಇದನ್ನು ನೋಡಿದ್ವಿ. ಸೆನ್ಸೆಕ್ಸ್ ಅಂತೂ 500 ಅಂಕದಷ್ಟು ಕುಸಿತವಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ಗೆ ಇರಾನ್ ನಿರ್ಧಾರ ಮಾಡಿದ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಗಡಗಡ. ಒಂದು ವೇಳೆ ಅದನ್ನು ಜಾರಿಗೆ ತಂದು ಬಿಟ್ಟರೆ ಇನ್ನೂ ಕೂಡ ಕುಸಿತವಾಗುತ್ತೆ. ಯಾಕೆ ಅಂತಂದರೆ ಒಂದು ಕಡೆ ಹಣದುಬ್ಬರದ ಪ್ರಶ್ನೆ ಬರುತ್ತೆ, ಮತ್ತೊಂದು ಕಡೆ ಹೂಡಿಕೆಯ ಪ್ರಶ್ನೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಷೇರುಗಳ ಮೇಲಿನ ಹೂಡಿಕೆ ಸರಿನಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸಹಜವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ರೈಟ್, ಚರ್ಚೆನ ನಾನು ಮುಂದುವರಿಸ್ತೀನಿ ಸುದರ್ಶನ್ ಸರ್ ಜೊತೆನಲ್ಲಿ. ಸರ್, ನೀವು ಒಂದು ಸೈಡ್ ಚೀನಾ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರಿ, ನಾರ್ತ್ ಕೊರಿಯಾ ಬಗ್ಗೆ ಮಾತನಾಡ್ತಿದ್ರಿ. ನಾನು ಅದಕ್ಕಿಂತ ಇಂಪಾರ್ಟೆಂಟಾಗಿ ಕೇಳಬೇಕಾಗಿರ್ತಕ್ಕಂಥದ್ದು ಅಮೆರಿಕದ ಇಂಟ್ರೆಸ್ಟ್. ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧ ಒಂದು ಕಡೆ ನಡೀತಾ ಇರಲಿ, ಅಮೆರಿಕದ ಇಂಟ್ರೆಸ್ಟ್. ಅವರು ಟ್ರಂಪ್ ಅಧ್ಯಕ್ಷರಾಗಬೇಕಾದ್ರೆ ಅವರ ಪ್ರಣಾಳಿಕೆಯನ್ನೆಲ್ಲ ಹೇಳಿದ್ರು, ನಾವು ಶಾಂತಿ ಸ್ಥಾಪನೆಯತ್ತ ಗಮನ ಹರಿಸ್ತೀವಿ, ಯುದ್ಧಗಳನ್ನ ನಿಲ್ಲಿಸ್ಬಿಡ್ತೀವಿ ಅಂತೆಲ್ಲ. ಅವರೇ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಹಾಗಾದರೆ ಅಮೆರಿಕದವರ ಮನಸ್ಥಿತಿ ಮತ್ತು ಆಲೋಚನೆ ಯಾಕೆ ಈ ರೀತಿ ಅಂತ? ಟ್ರಂಪ್ 2.0 ಈಸ್ ನಾಟ್ ವೆರಿ ಏನಂತ ಒಂದಿಷ್ಟು ಮಹತ್ವದ ನಿರ್ಧಾರ ತಗೊಳ್ಳೋದಾಗಲಿ ಅಥವಾ ಒಂದಿಷ್ಟು ಮೆಚ್ಯೂರಿಟಿ ಇಲ್ಲಿ ಕೊರತೆ ಕಾಣ್ತಾ ಇದೆ. ಈಗ ನೋಡಿ, ನಾನೇ ಭಾರತ ಪಾಕಿಸ್ತಾನದ ನಡುವೆ ಸೀಸ್ ಫೈರ್ ಮಾಡಿಸಿದ್ದು 20 ಸತಿ ಹೇಳಿದ್ರು. ನನಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡಬೇಕು, ಹಂಗಾರೆ ಈಗ ಒಂದು ನೊಬೆಲ್ ವಾರ್ ಪ್ರೈಸ್ ಕೊಡಬೇಕಾ? ಸೊ ಇವ್ರು ಹೇಳಿದ್ದು ನನಗೆ 2 ವಾರ ಟೈಮ್ ಬೇಕು. ಹೌದು. ವಿತಿನ್ ದಟ್ ವಿ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಟು ಜಂಪ್ ಇನ್ ಟು ದ ವಾರ್ ಅಥವಾ ತಟಸ್ಥವಾಗಿರ್ತೀವಿ. ನಾವು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮೊದಲೇ ಹೇಳಿದ್ರು. ಬಟ್ ಈಗ 2 ವಾರ ಸಮಯ ಬೇಕು ಅಂತ ಮರುದಿನನೇ ಅಟ್ಯಾಕ್ ಮಾಡ್ತಾರೆ, ಹೇಳೋದೊಂದು ಮಾಡೋದು. ಹೀಗೆ ಒಂಥರ ಇನ್ಕನ್ಸಿಸ್ಟೆನ್ಸಿ ಇದೆಯಲ್ಲ. ಆಮೇಲೆ ಇವರು ಯೋಚನೆ ಮಾಡಬೇಕಾಗಿತ್ತು. ಸುಮಾರು 10,000 ಅಮೆರಿಕನ್ ಸೈನಿಕರು ಕತಾರ್ನಲ್ಲಿದ್ದಾರೆ, ಸೆಂಟ್ಕಾಮ್. ಸುಮಾರು 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮೆಡಿಟರೇನಿಯನ್ ಸಿ ಆ್ಯಂಡ್ ಇವನ್ ಇನ್ ಇಂಡಿಯನ್ ಓಷನ್ ಅಲ್ಲಿ. ಟೋಟಲ್ ಆಗಿ 8 ಪರ್ಮನೆಂಟ್ ಸೇನಾ ನೆಲೆಗಳಿದಾವೆ. ಮೋರ್ ಕಾನ್ಸಂಟ್ರೇಷನ್ ಇಸ್ ರೀಚಬಲ್ ಟು ಇರಾನ್. ಇರಾನ್ ಸುತ್ತ ಕೂಡ ಒಂದು ವ್ಯೂಹ ರಚನೆ ಆಗಿದೆ. ಯೋಚನೆ ಮಾಡಬೇಕಾಗಿತ್ತು. ಹೌದು, ಮೊದಲಿಂದನೂ ಗುಮಾನಿ ಇತ್ತು ಇರಾನ್ ಯುರೇನಿಯಮ್ ಅನ್ನು ಎನ್ರಿಚ್ ಮಾಡ್ತಿದೆ ಅಂತ. ಒಂದು ದೇಶ ಯುರೇನಿಯಂ ಅನ್ನು ಯಾಕೆ ಎನ್ರಿಚ್ ಮಾಡುತ್ತೆ? 2 ರೀಸನ್. ಒಂದು ವಿದ್ಯುತ್ ಶಕ್ತಿಗೋಸ್ಕರ, ಇನ್ನೊಂದು ಅಣು ಬಾಂಬ್. ವಿದ್ಯುತ್ ಶಕ್ತಿ ಅವ್ರ ಹತ್ರ ಹೇರಳವಾಗಿ ಪೆಟ್ರೋಲ್ ಡೀಸೆಲ್ ಇದೆ, ಥರ್ಮಲ್ ಎಲ್ಲರೂ ಮಾಡ್ಕೊಳ್ತಿದ್ದಾರೆ. ಸೊ ನೆಕ್ಸ್ಟ್ ಗುಮಾನಿ ಇದ್ದಿದ್ದು ಇದೆ ತಾನೆ, ಅದು ಎನ್ರಿಚ್ಮೆಂಟ್ ಆಗ್ತಾ ಇದೆ. ಆಸ್ ಪರ್ ಇಂಟರ್ನ್ಯಾಷನಲ್ ಆಟಮಿಕ್ ಎನರ್ಜಿ ಮಾನಿಟರಿಂಗ್ 60% ವರೆಗೂ ಎನ್ರಿಚ್ಮೆಂಟ್ ಆಗಿದೆ. ವೆಪನ್ ಗ್ರೇಡ್ ಇಸ್ 90%. So even with 83%, you can make a crude bomb. Very true. Okay. ಮೋಹನ್ ಚಿತ್ತಲೆ ಸರ್, ಈಗ ಅಮೆರಿಕ ಇರಾನ್ ಸುತ್ತ ಕೂಡ ತನ್ನ ಸೇನೆಯ ನೆಲೆಗಳನ್ನ ಪರ್ಮನೆಂಟ್ ಏರ್ ಬೇಸ್ಗಳಿದಾವೆ ಅಮೆರಿಕದ್ದು. ಸೊ ಇದೆಲ್ಲ ಗೊತ್ತಿದ್ರು ಕೂಡ ಇರಾನ್ ನಾನು ಅಮೆರಿಕವನ್ನು ಎದುರು ಹಾಕೊಳ್ತೀನಿ ಅಂತ ಧೈರ್ಯ ತೋರಿಸುತ್ತಲ್ಲ, ನಾನು ಎಗರಿ ಹಾರ್ತೀನಿ ಅಂತ ಧೈರ್ಯ ತೋರಿಸುತ್ತಲ್ಲ, ಇದು ಹೇಗೆ ಈ ಧೈರ್ಯ ಬರ್ತಿರೋದು? ಎಲ್ಲಿಂದ, ಯಾರಿಂದ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮೇಡಮ್, ನೀವು ಕೇಳೋ ಪ್ರಶ್ನೆಗಿಂತ ಮುಂಚೆ ನಾರಾಯಣಗೌಡರಿಗೆ ಒಂದು ಉತ್ತರ ಕೊಡ್ಲಿಕ್ಕೆ ನಟರಾಜ್ ಗೌಡ್ರು ಇರಾನ್ ಬಗ್ಗೆ ಅವರು ಮಾತಾಡಿದ್ರು. ನಟರಾಜ್ ಗೌಡ್, ಸಾರಿ, ಇರಾನ್ ಬಗ್ಗೆ ಅವರು ಮಾತಾಡಿದ್ರು. ನಟರಾಜ್ ಗೌಡ್ರೆ ನನಗೆ ಹೇಳಿ, ವಾಟ್ ಇಂಟ್ರೆಸ್ಟ್ ಇರಾನ್ ಹ್ಯಾಸ್ ಟು ಅಟ್ಯಾಕ್ ಇಸ್ರೇಲ್ ವಿಚ್ ಇಸ್ 2000 ಕಿಲೋಮೀಟರ್ಸ್ ಅವೇ, ಓನ್ಲಿ ಟು ಎಸ್ಟಾಬ್ಲಿಷ್ ದ ಇಸ್ಲಾಮಿಕ್ ಕಂಟ್ರೀಸ್ ಮೇಲೆ ಆಧಿಪತ್ಯ ಸ್ಥಾಪನೆ ಮಾಡ್ಲಿಕ್ಕೆ ಮಾಡಿದ್ರಾ, ಅಥವಾ ನಾನು ಎಲ್ಲವೂ ಕೂಡ ಗಟ್ಟಿಯಾಗಿದೆ ಅಂತ ಮಾಡಿದ್ದು? ಗಾಜಾನಲ್ಲಿ ಏನು ಅಟ್ಯಾಕ್ ಇಸ್ರೇಲ್ ಮೇಲೆ ಮಾಡ್ತಾ ಇತ್ತು, ಇಸ್ರೇಲ್ ಗಾಜಾ ಮತ್ತು ಹಮಾಸ್ ಮೇಲೆ ಮಾಡ್ತಾ ಇತ್ತು, ಅದೊಂದು ಬಿಟ್ಟರೆ ಡೈರೆಕ್ಟ್ ಇರಾನ್ ಯಾಕೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತು, ಅದರ ಉತ್ತರ ನೀವು ಮುಂದಿನ ಸೆಗ್ಮೆಂಟ್ನಲ್ಲಿ ಕೊಡಬೇಕು. ನೀವು ಹೇಳಿದಂಗೆ ಅಮೇರಿಕಾ ತನ್ನ ಸುಪ್ರೀಮಸಿ ಯಾಕೆ ಸ್ಥಾಪನೆ ಮಾಡ್ತಾ ಇದೆ ಅಂತಂದರೆ,
ದೇ ವಾಂಟೆಡ್ ದ್ಯಾಟ್ ಇರಾನ್ ಶುಡ್ ಅವ್ರೇನು ಯುರೇನಿಯಂ ಎನ್ರಿಚ್ಮೆಂಟ್ ಇದೆ ಅವು ಎಲ್ಲವೂ ಕೂಡ ಕಡಿಮೆ ಮಾಡಿ ಅಂತ ಹೇಳ್ತಾ ಬಂದರೂ ಕೂಡ ಮಿಡಲ್ ಈಸ್ಟ್ ಕಂಟ್ರಿನಲ್ಲಿ ಮುಂಬರುವ ದಿವಸದಲ್ಲಿ ಏನಾದರೂ ಇರಾನ್ ಡೇಂಜರ್ ಆಗ್ತದೆ ಅಂತ ಅವ್ರು ಗೊತ್ತಾದ ಮೇಲೆ ಇವರು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಮುಂದೂ ಕೂಡ ಇವರು ಏನಾದರೂ ಹಿಂಗೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದರೆ ಇರಾನ್ ನಿನ್ನೆ ರಾತ್ರಿಗೂ ರಿಟಾಲಿಯೇಟ್ ಮಾಡಲಿಲ್ಲ. ಯಾವುದೇ ಸುದ್ದಿ ಏನಾಯ್ತು ಆಯ್ತು ಇಲ್ಲ ಎಕ್ಸ್ನಲ್ಲಿ ಆಯ್ತು ಎಲ್ಲೂ ನಾನು ಕೇಳಲಿಲ್ಲ ಮತ್ತು ಮಾಡಿಲ್ಲ. ಅಂದರೆ ಸೈಲೆಂಟಾಗಿ ಇವತ್ತು ರಾತ್ರಿ ಏನಾದರೂ ಮಾಡಿದರೆ ಮತ್ತೆ ಇದು ರಿಟಾಲಿಯೇಷನ್ ಆಗ್ತದೆ. ಅಟ್ ದ ಎಂಡ್ ಆಫ್ ದ ಡೇ ನನಗೆ ಚಿಂತೆ ಬಂದಿದ್ದು ಪಾಕಿಸ್ತಾನದ್ದು. ಆ ಪಾಕಿಸ್ತಾನದ ಮುನೀರಿನ ಏನು ಕಥೆ ಈಗ, ಆ ಮುನೀರ್ ಏನು ಮಾಡ್ತಾನೆ, ಆ ಮುನೀರ್ಗೆ ಹೆಂಗೆ ಏನು ಬಡಪಾಯಿ ಅವನು ಅಂತ ಅನಿಸ್ತಾ ಇದೆ. ಐ ಫೀಲ್ ಸಾರಿ ಫಾರ್ ದ ಮುನೀರ್. ಬಟ್ ವಾಟ್ ಎವರ್ ಅಮೇರಿಕಾ ಇಸ್ ಡೂಯಿಂಗ್ ವೆರಿ ಬ್ಯಾಡ್. ವಾಟ್ ಎವರ್ ಇರಾನ್ ಈಸ್ ಡೂಯಿಂಗ್ ಆಲ್ಸೋ ವೆರಿ ಬ್ಯಾಡ್. ಅಂದಾಗ ಅಮೇರಿಕನ್ ವಿಷನ್ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. 40-45 ವರ್ಷಗಳಿಂದ ಏನು ಅಯತುಲ್ಲಾ ಖೋಮಿನಿಯ ರ್ಯಾಡಿಕಲಿಸಮ್ ಏನು ನಡೀತಾ ಇದೆಯಲ್ಲ ಅದನ್ನ ಮುಗಿಸಿ ಅಯತುಲ್ಲಾ ಖೋಮಿನಿಗೆ ನಿಮ್ಮ TV ಲ್ಯಾಂಗ್ವೇಜ್ನಲ್ಲಿ ಮಿಟಾಶ್ ಉಡೀಸ್ ಏನೋ ಅಂತೀರ ನೀವು, ಅದು ಮಾಡಿ ಶಹಾರಿಸಮ್ ಅನ್ನ ವಾಪಸ್ ಏನು ಪ್ರಯತ್ನ ಅಮೇರಿಕಾ ಮಾಡ್ತಾ ಇದೆ ಇಸ್ರಾಯೇಲಿನ ಜೊತೆ ಅಂತ ಅನಿಸ್ತಾ. ಸರ್ ನಟರಾಜ್ ಗೌಡ್ರೆ, ನಿಮ್ಮ ಸರದಿ ನೋಡಿ. ಒಂದು ಬ್ರೇಕಿಂಗ್ ಇದೆಯಂತೆ, ನೋಡೋಣ ಏನು ಅಂತ ಅಂದ್ಬಿಟ್ಟು ಆಮೇಲೆ ನಟರಾಜ್ ಗೌಡ್ರೆ ನಿಮ್ಮ ಹತ್ರ ಮಾತನಾಡ್ತೀನಿ. ಇರಾನ್ ಮೇಲೆ ಅಮೆರಿಕ ಬಾಂಬನ್ನು ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ವಿ. ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಇರಾನ್, ನಿನ್ನೆನೇ ಹೋಗಿತ್ತು. ನೀವು ತುರ್ತು ಸಭೆಯನ್ನು ಕರಿಬೇಕು, ಆದಷ್ಟು ಬೇಗ ಶಾಂತಿ ಒಪ್ಪಂದಗಳಾಗಬೇಕು ಅಂತ. ಅಣ್ವಸ್ತ್ರ ಘಟಕಗಳನ್ನು ಟಾರ್ಗೆಟ್ ಮಾಡೋದನ್ನು ನಿಷಿದ್ಧ ಮಾಡಬೇಕು ಅಂತ ಅಮೆರಿಕ ನಮ್ಮ ದೇಶದ ಮೇಲೆ ಭಯಾನಕ ದಾಳಿಯನ್ನು ನಡೆಸಿದೆ. ಹಾಗಾಗಿ ನೀವು ಮಧ್ಯಪ್ರವೇಶ ಮಾಡಿ ಅಂತ. ಆಮೇಲೆ ಅಮೆರಿಕ ದಾಳಿಗೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳು. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಧಕ್ಕೆ ಕೂಡ ಆಗಬಹುದು. ಹಾಗಾಗಿ ನೀವು ಮಧ್ಯಪ್ರವೇಶ ಮಾಡಿ ವಿಶ್ವಸಂಸ್ಥೆಗೆ ಇರಾನ್ ಪತ್ರವನ್ನು ಬರೆದಿದೆ. ಆಯ್ತಪ್ಪ, ಒಂದು ಕಡೆ ನೀವು ಅದನ್ನೂ ಮಾಡ್ತೀರಾ ಇರಾನ್ನವರು, ಇನ್ನೊಂದು ಕಡೆ ಅಟ್ಯಾಕು ಮಾಡ್ತೀರಾ ಅಂತಂದರೆ ಹೆಂಗೆ ಸಾಧ್ಯ ಅಂತ. ರೈಟ್, ನಟರಾಜ್ ಗೌಡ್ರ ಹತ್ರಕ್ಕೆ ಬಂದ್ಬಿಡ್ತೀನಿ ನಾನು. ಒಂದು ಪ್ರಶ್ನೆ. ಯಾವ ದೇಶನೂ ಕೂಡ ನಟರಾಜ್ ಗೌಡ್ರೆ ಯುದ್ಧವನ್ನು ಬಯಸಲ್ಲ. ಅದು ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಭಾರತ ಆಗಿರ್ಬೋದು. ಅನಿವಾರ್ಯ ಸ್ಥಿತಿಗಳು ಬಂದಾಗ ಮಾತ್ರ ಅಟ್ಯಾಕ್ ಆಗುತ್ತೆ. ಇಸ್ರೇಲ್ ದೇಶದ ಪರಿಸ್ಥಿತಿ ಭೌಗೋಳಿಕವಾಗಿ ಹೆಂಗಿದೆ ಅಂತ ತಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ, ಈಗ ಖಂಡಿತವಾಗಿ ಅರವಿಂದ್ ಅವರೇ, ಈಗ ಏನಾಗಿದೆ ಅಂದರೆ ಹೌದು, ಪ್ಯಾಲೆಸ್ತೇನು ಮತ್ತು ಇಸ್ರೇಲ್ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ. ಅಲ್ಲಿ ಗಾಜಾ, ವೆಸ್ಟ್ ಬ್ಯಾಂಕಲ್ಲಿ ಅಟ್ಯಾಕ್ ಆಗ್ತಾ ಇದೆ, ಹಮಾಸ್ ರೈಸ್ ಆಗಿದೆ, ಅದಕ್ಕೆ ಇರಾನು ಬೆಂಬಲ ಕೊಡ್ತಾ ಇದೆ ಅನ್ನೋ ಒಂದು ಇದೆ, ಅದು ಮಾಹಿತಿಗಳಿದ್ದಾವೆ. ಆದರೆ ಹಾಗಂತ ಹೇಳಿ ಮಾತ್ರಕ್ಕೆ ಒಂದು ದೇಶವನ್ನು ಎರಾಡಿಕೇಟ್ ಮಾಡಲಿಕ್ಕೆ ಯಾವ ದೇಶಕ್ಕೂ ನನ್ನ ಪ್ರಕಾರ ಅಧಿಕಾರ ಇಲ್ಲ. ಆದರೆ ಒಂದಂತೂ ನಿಜ, ಈ ಕಾನ್ಫ್ಲಿಕ್ಟ್ಸ್ ಇದಾವಲ್ಲ, ಇದನ್ನ ಯಾವ ಸಮಯದಲ್ಲಿ ಯುದ್ಧವನ್ನ ಕೊನೆ ಆಪ್ಷನ್ ಆಗಿ ತಗೋಬಹುದು ಅಂತ ಅಷ್ಟೇ ನಾನು ಹೇಳಿದ್ದು. ನಾನು ವಿಶ್ವಸಂಸ್ಥೆ ಆಗ್ಬೋದು, ಅಂತಾರಾಷ್ಟ್ರೀಯ ಒತ್ತಡಗಳನ್ನ ಹಾಕುವಂಥದ್ದಾಗ್ಬೋದು, ದ್ವಿಪಕ್ಷೀಯ ಮಾತುಕತೆಗಳ ಮುಖಾಂತರ ಆಗ್ಬೋದು, ಮಾಡಬಹುದಾಗಿತ್ತು ಅಂತ. ಆದ್ರೆ ಆಮೇಲೆ ನೀವು ಇಸ್ರೇಲ್ ಬಗ್ಗೆ ನನ್ನ ಕೇಳಿದ್ರೆ, ಇಸ್ರೇಲ್ ಅಲ್ಲಿ ಹೆಂಗೆ ಅಂತ. ಇಸ್ರೇಲ್ ಅಲ್ಲಿ ನೋಡಿ ಏನಾಗಿದೆ ಅಂದ್ರೆ, ಇಸ್ರೇಲ್ನ ಸಂಪೂರ್ಣ ಜನ 11 ಮಿಲಿಯನ್ ಪಾಪ್ಯುಲೇಷನ್ನು ಅವರು ಯುದ್ಧದ ಯಾವಾಗಲೂ ಯುದ್ಧ ಪೀಡಿತರಾಗಿದ್ದಾರೆ. ಅವ್ರಿಗೆ ಸಂಪೂರ್ಣವಾಗಿ ಅದಕ್ಕೆ ಸೆಕ್ಯೂರಿಟಿಯನ್ನು ಪಡ್ಕೊಂಡಿದ್ದಾರೆ. ಹೆಂಗೆ ನೋಡಿ, ಅವರು ಪ್ರತಿಯೊಂದು ಕಟ್ಟಡಗಳಲ್ಲಿ, ಮನೆಗಳಲ್ಲಿ, ವಾಣಿಜ್ಯ ಸಂಕೀರ್ಣಗಳಲ್ಲಿ ಒಂದು ನೆಲಮಹಡಿಯಿಂದ 3ನೇ ಫ್ಲೋರು, 4ನೇ ಫ್ಲೋರು, 2ನೇ ಫ್ಲೋರಲ್ಲಿ ಮೈನಸ್ ನೆಲಮಹಡಿ, ಅಲ್ಲಿ ಅವರು ಬಂಕರ್ಗಳನ್ನ, ಶೆಲ್ಟರ್ಗಳನ್ನ ಕಟ್ಕೊಂಡಿದ್ದಾರೆ. ಎಲ್ಲರೂ ಅಲ್ಲಿ ಎಷ್ಟೇ ಯುದ್ಧ ಏನೇ ಆದ್ರೂ ಕೂಡ, ಎಷ್ಟೇ ಕ್ಷಿಪಣಿಗಳು ಬಿದ್ದರೂ ಕೂಡ ಅವರು ಪ್ರಾಣಹಾನಿ ಕಡಿಮೆ ಆಗುತ್ತೆ. ಆದರೆ ಬಿಲ್ಡಿಂಗ್ಗಳು, ಕಟ್ಟಡಗಳು ಉದುರ್ಬೋದು, ಏನಾರು ಆಗ್ಬೋದು. ಈ ಯುದ್ಧದಲ್ಲಿ ನೋಡಿ, ಇರಾನ್ ಕೂಡ ಸುಮಾರು 400, 500, 600 ಕ್ಷಿಪಣಿಗಳ ಒಟ್ಟೊಟ್ಟಿಗೆ ಒಂದೊಂದು ದಿನದಲ್ಲಿ ಬಿಟ್ಟರು ಕೂಡ ಅವ್ರ ಕಟ್ಟಡಗಳು ಧ್ವಂಸ ಆಗಿದ್ದವರೆಗೂ ಪ್ರಾಣಹಾನಿ ತುಂಬಾ ಕಡಿಮೆ ಆಗಿದೆ ಕಂಪೇರ್ ಟು ಇರಾನ್.